ಏನು ಭಾಳ ಟೆನ್ಷನಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಕಾಡಿನ ಮಧ್ಯದಲ್ಲಿದ್ದೇನೆ, ಮತ್ತು ಟೆನ್ಷನ್ ಇರದೆ ಮತ್ತೇನಿರುತ್ತೆ. ಯಾಕೆ ಟೆನ್ಷನ್ ಅಂದರೆ, ಯಾವುದೋ ಒಂದು ಕಾಡಲ್ಲಿ ಹುಲಿ ಬರುತ್ತೋ, ಸಿಂಹ ಬರುತ್ತೋ, ಕಾಡಾನೆ ಬರುತ್ತೋ, ನಾಗರಹಾವು ಬರುತ್ತೋ ಅಂತ ಅಲ್ಲ. ಈ ಕಾಡನ್ನ ಪೂರ್ತಿ ಜಿಗಣೆಗಳಿದ್ದಾವೆ, ಲೀಚಸಿಂದ ತುಂಬಿ ಹೋಗಿದೆ. ಆ ಲೀಚಸ್ ಎಲ್ಲಿ ಹತ್ಕೊಂಡ್ಬಿಡುತ್ತೋ ಅನ್ನೋವಂಥ ಭಯದಲ್ಲಿ ಹೋಗ್ತಾ ಇದ್ದೇನೆ. ಅಂಥ ಕಾಡು ಯಾವುದು ಅಂತ ನೀವು ಕೇಳ್ತಾ ಇದ್ದೆ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರ್ತಕ್ಕಂಥ ಆಗುಂಬೆಯ ಸೋಮೇಶ್ವರದ ಕಾಡಿನ ಮಧ್ಯದಲ್ಲಿ ನಾನಿದ್ದೇನೆ. ಯಾಕಿದ್ದೇನೆ ಅಂತ ಕೇಳಿದರೆ, ಪವಿತ್ರವಾಗಿರ್ತಕ್ಕಂಥ ಜಲ, ಸೀತಾ ನದಿ ಹುಟ್ಟುವಂತಹ ಜಾಗ ಕೂಡ್ಲು ತೀರ್ಥವನ್ನು ನೋಡಲಿಕ್ಕೋಸ್ಕರ ನಾನು ಬಂದಿದ್ದೇನೆ. ಬನ್ನಿ ನನ್ನ ಜೊತೆ ನೀವು ಕೂಡ ಕೂಡ್ಲು ತೀರ್ಥವನ್ನು ನೋಡ್ಕೊಂಡು ಬರೋಣ. ನಮಸ್ಕಾರ. ಈ ಸಂಡೇ ವಿತ್ ಶ್ರೇಯಾ ನಾವು ಹೋಗ್ತಾ ಇರುವಂಥದ್ದು ಕಾರ್ಕಳದಿಂದ 53 ಕಿಲೋಮೀಟರ್ ದೂರ ಇರತಕ್ಕಂಥ ಕೂಡ್ಲು ಫಾಲ್ಸ್ಗೆ. ಮುದ್ರಾಡಿ ಮಾರ್ಗದಿಂದ ನಾವು ಈಗ ಹೋಗ್ತಾ ಇರುವಂಥದ್ದು ಸೋಮೇಶ್ವರದ ಕಾಡಿಗೆ. ನೋಡಿ, ಎಲ್ಲ ಸುಂದರ ದೃಶ್ಯಗಳನ್ನು ಹೋಗ್ತಾ ಹೋಗ್ತಾ ನೋಡ್ತಾ ಇರುವಂಥದ್ದೇ ಒಂದು ಸಂಭ್ರಮ ಅಲ್ವಾ? ಬನ್ನಿ. ಈ ಜಾಗಗಳಿಗೆ ಬರುವಂಥದ್ದೇ ಒಂದು ಸಂಭ್ರಮವಾದರೆ, ಬೈಕ್ನ ಮೂಲಕ ಬರುವಂಥದ್ದು ಇನ್ನೊಂದು ರೀತಿಯ ಸಂಭ್ರಮ. ಈ ಸುತ್ತಮುತ್ತಲಿನ ಜಾಗ, ಈ ಹಸಿರು ಎಲ್ಲವೂ ಕೂಡ ಅದ್ಭುತ ಅಂತ ನನಗನ್ನಿಸ್ತದೆ. ಆಮೇಲೆ ಒಂದು ಸಣ್ಣ ಜಲಪಾತ ಇಲ್ಲೂ ನನಗೆ ಕಾಣಲಿಕ್ಕೆ ಸಿಕ್ತು. ಅದನ್ನು ನಿಮ್ಗೆ ಆದಷ್ಟು ತೋರಿಸ್ಲಿಕ್ಕೆ ನಾನು ಟ್ರೈ ಮಾಡಿದ್ದೇನೆ, ಹೇಗೆ ಕಾಣ್ತಾ ಇದೆ ಅಂತ ಹೇಳಿ. ಇನ್ನು ಮುಂದೆನೇ ನೋಡಿ ನಿಜವಾಗಿರ್ತಕ್ಕಂಥ ಮಜಾ ಇರುವಂಥದ್ದು. ಇಲ್ಲಿಂದ ಆಫ್ ರೋಡಿಂಗ್ ಸ್ಟಾರ್ಟ್ ಆಗುತ್ತೆ. ಒಂದು 2-3 ಕಿಲೋಮೀಟರ್ ನಿಮಗೆ ಕಂಪ್ಲೀಟ್ ಒಂದು ರೀತಿಯ ಆಫ್ ರೋಡಿಂಗ್ ಫೀಲ್ ಸಿಗ್ತದೆ. ಇಲ್ಲೇ ಕೆಳಗಡೆ ಎಂಟ್ರಿ ಟಿಕೆಟ್ಗಳು ಸಿಗ್ತದೆ. ನೀವು ಮಾತ್ರ ನೆನಪಿಟ್ಕೊಂಡು ಕ್ಯಾಶನ್ನು ಹಿಡ್ಕೊಂಡು ಬನ್ನಿ. ಇಲ್ಲಿ ಯಾವುದೇ ರೀತಿಯಾದಂತಹ ಇಂಟರ್ನೆಟ್ಗಳು, ನೆಟ್ವರ್ಕ್ಗಳು ಸಿಗುವುದಿಲ್ಲ. ಬನ್ನಿ, ಈಗ ಕಾಡನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಅಂದಹಾಗೆ ಇಲ್ಲಿಂದ 2-3 ಕಿಲೋಮೀಟರ್ಗಳ ಟ್ರೆಕ್ಕಿಂಗ್ ಇರ್ತದೆ. ಸ್ವಲ್ಪ ಮೇಲೆ, ಸ್ವಲ್ಪ ಕೆಳಗಡೆ ಹಾಗೂ ಸ್ವಲ್ಪ ಸಮತಟ್ಟಾಗಿರ್ತಕ್ಕಂಥ ಕಾಡಿನ ಮಧ್ಯದಲ್ಲಿ ನಾವಿರ್ತೇವೆ. ಕೆಳಗಡೆ ಫಾರೆಸ್ಟ್ ಆಫೀಸರ್ಸ್ ನಮ್ಮ ಬ್ಯಾಗ್ಗಳನ್ನು ಕಂಪ್ಲೀಟಾಗಿ ಚೆಕ್ ಮಾಡ್ತಾರೆ. ಯಾವುದೇ ರೀತಿಯಾದಂಥ ಪ್ಲಾಸ್ಟಿಕ್ ಇದ್ದರೂ ಕೂಡ ಅದನ್ನಲ್ಲೇ ಕೆಳಗಡೆ ಇರಿಸ್ತಾರೆ. ಕಾರಣ ಈ ಪರಿಸರವನ್ನು, ಈ ಕಾಡನ್ನು ಇನ್ನೂ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ. ಹಾಗಾಗಿ ಇದು ಭಾಳ ಒಳ್ಳೆ ಒಂದು ಇನಿಷಿಯೇಟಿವ್. ನಾವು ಕೂಡ ಅದು ಅವರು ತಗೊಳ್ಳದೇ ಇರಲಿ, ನಾವು ನಮ್ಮ ತನವನ್ನು ನಾವು ಉಳಿಸ್ಕೋಬೇಕು. ನಾವು ಈ ಕಾಡುಗಳನ್ನು ಹಾಳು ಮಾಡಬಾರ್ದು. ಹಾಗಾಗಿ ನೀವು ಕೂಡ ಮುಂದೆ ಎಲ್ಲಾದರೂ ಹೋದರೆ ಯಾವುದೇ ರೀತಿಯಾದಂಥ ಕಾಡುಗಳನ್ನು ಅಥವಾ ಯಾವುದೇ ಪರಿಸರವನ್ನು ಕೂಡ ಪ್ಲಾಸ್ಟಿಕ್ಕಿಂದ ತುಂಬಬೇಡಿ, ಕಸಗಳನ್ನು ಬೇಕಾಬಿಟ್ಟಿಯಾಗಿ ಬಿಸಾಕಬೇಡಿ ಅಲ್ವಾ? ಈ ಸಂಡೇ ವಿತ್ ಶ್ರೇಯಾನಿಗೆ ನಾನು ಬಂದಿರುವಂತಹ ಜಾಗ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ, ಕೂಡ್ಲು ತೀರ್ಥಕ್ಕೆ. ನೀವು ಕೇಳ್ಬೋದು ನನ್ನ ಹತ್ರ, ಇಲ್ಲಿಯ ಕತೆ ಏನಾದರೂ ಇದೆಯಾ ಅಥವಾ ಸುಮ್ಮನೆ ನೋಡೋಕ್ಕೆ ಬಂದಿದ್ದೀರಾ ಅಂತ ಕೇಳಿದ್ರೆ, ಇಲ್ಲಿ ಕತೆ ಅನ್ನೋದಕ್ಕಿಂತ ಈ ರೀತಿಯ ಕೂಡ್ಲು ತೀರ್ಥ ಅನ್ನುವ ಹೆಸರು ಬರಲಿಕ್ಕೆ ಕಾರಣ ಇದೆಯಂತೆ. ನಾನು ಕೆಳಗಡೆ ಹಲವಾರು ಜನರ ಹತ್ರ ಮಾತಾಡ್ತಾ ಇದ್ದಾಗ ಅವ್ರು ಹೇಳ್ತಾ ಇದ್ದದ್ದು, 3 ನದಿಗಳು ಒಟ್ಟಾಗುವಂತಹ ಜಾಗ, ಹಾಗಾಗಿ 3 ನದಿಗಳು ಕೂಡುವಂತಹ ಜಾಗ, ಹಾಗಾಗಿ ಇದು ಕೂಡ್ಲು ಆಯಿತು ಅನ್ನುವಂಥದ್ದು. ಹಾಗಾಗಿ ಭಾಳ ಪವಿತ್ರವಾಗಿರ್ತಕ್ಕಂಥ ನೀರು ಇಲ್ಲಿ ಹರಿಯುತ್ತದೆ. ಅಂಥ ಪವಿತ್ರವಾಗಿರ್ತಕ್ಕಂಥ ನೀರು ಹರಿಯೋದ್ರಿಂದ, ಜಲಧಾರೆಯಾಗಿ ಹರಿಯೋದ್ರಿಂದ ಇದನ್ನು ಕೂಡ್ಲು ತೀರ್ಥ, 3 ನದಿಗಳು ಒಟ್ಟಾಗಿ ತೀರ್ಥರೂಪವಾಗಿ ಬೀಳುವಂಥದ್ರಿಂದ, ಶುದ್ಧತೆಯಿಂದ ಬೀಳುವುದರಿಂದ ಅದನ್ನು ಕೂಡ್ಲು ತೀರ್ಥ ಅಂತ ಕರೀತಾರೆ. ಹಾಗಾಗಿ ಈ ಕೂಡ್ಲು ತೀರ್ಥವನ್ನು ನಾವು ನೋಡ್ತಾ ಇದ್ದೇವೆ. ಬನ್ನಿ. ಇಲ್ಲಿ ಟ್ರಕ್ ಮಾಡುವಂಥವ್ರು ಎಲ್ಲರೂ ಕೂಡ ಹೆದರ್ಕೊಂಡು ಟ್ರಕ್ ಮಾಡ್ತಾ ಇರೋರು ಯಾರಿಗೆ ಅಂತ ಕೇಳಿದ್ರೆ ಇವ್ರಿಗೆ ನೋಡಿ, ಲೀಚ್ ಎಷ್ಟು ಚೆನ್ನಾಗಿ ರಕ್ತ ಹೀರ್ಲಿಕ್ಕೆ ಪ್ಲ್ಯಾನ್ ಮಾಡ್ತಾ ಇದೆ ಅಲ್ವಾ?
ಈ ಕಾಡು ಅತಿ ಹೆಚ್ಚು ಮಳೆ ಬೀಳುವಂತಹ ಕಾಡು. ಹಾಗಾಗಿ ಇದು ಲೋವೆಸ್ಟ್ ಎಲಿವೇಷನಲ್ಲಿರ್ತಕ್ಕಂಥ ಅತಿ ಹೆಚ್ಚು ಮಳೆ ಬೀಳುವಂತಹ ಕಾಡು. ಹಾಗಾಗಿ ಇದೇ ಕಾಡಿನಲ್ಲಿ ಇರುವಂತಹ ಸುಂದರವಾಗಿರ್ತಕ್ಕಂಥ ಜಲಧಾರೆ, ಅದೇ ಕೂಡ್ಲು ತೀರ್ಥ. ಅದನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೆ, ಬನ್ನಿ ಹೋಗುವ. ನಾನಂತೂ ಹೆದರೇ ಬಿಟ್ಟಿದ್ದೆ. ಏನು ನೋಡಿದೆ ಅಂತ ನೋಡ್ತೀರಾ? ಒಂದೇ ನಿಮಿಷ. ಈ ದಾರಿ ಮಧ್ಯದಲ್ಲಿ ಇದನ್ನು ನೋಡಿ, ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ಪ್ರವಾಸಿಗರು ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತಾರೆ. ನಿಮಗೆ ಚೆನ್ನಾಗಿ ಸೌಂಡ್ ಕೇಳ್ತಾ ಇರ್ಬೋದು. ಇನ್ನೇನು ಸ್ವಲ್ಪ ಒಂದು 5 ನಿಮಿಷನೂ ಇಲ್ಲ, ನೀವು ನೋಡ್ತಾ ಇದ್ದೀರಿ ಅಥವಾ ನಿಮ್ಗೆ ಸ್ವಲ್ಪ ಕಾಣ್ತಾ ಇರ್ಬೋದು. ಅದೇ ನೋಡಿ ಕೂಡ್ಲು ತೀರ್ಥ. ಇನ್ನೇನು ಸ್ವಲ್ಪ ಮನಸೂರೆಗೊಳ್ಳುವಂತಹ ಸುಂದರ ದೃಶ್ಯ ಅಂದರೆ ಇದೇ ಅನಿಸುತ್ತೆ ನನಗೆ. ಮುನ್ನೂರು ಅಡಿ ಎತ್ತರದಿಂದ ಬಹಳ ವೇಗವಾಗಿ ಮೇಲಿಂದ ಕೆಳಗಡೆ ಬೀಳುವಂತಹ ನೀರನ್ನು ನೋಡುವಂಥದ್ದೇ ಮನಸ್ಸಿಗೆ ಆನಂದ. ನಂದು ಒಂದಿರಲಿ ಅಂತ. ನಾನೀಗಿರ್ತಕ್ಕಂಥದ್ದು ಹಲವಾರು ಋಷಿಗಳ, ಹಲವಾರು ಮುನಿಗಳ ತಪಸ್ಸಿನ ಜಾಗವಾಗಿರ್ತಕ್ಕಂತಹ ಪವಿತ್ರ ನದಿ ಹರಿಯುವಂತಹ ಜಾಗ ಕೂಡ್ಲು ತೀರ್ಥದಲ್ಲಿ ನಾನಿದ್ದೇನೆ. ಕೂಡ್ಲು ತೀರ್ಥದಲ್ಲಿ ಹರಿಯುವಂತಹ ನದಿ ಇದು ತೀರ್ಥ, ಹಾಗಾಗಿ ಪವಿತ್ರವಾಗಿರ್ತಕ್ಕಂಥದ್ದು. ಸೀತೆಯಷ್ಟೇ ಪವಿತ್ರವಾಗಿ ಹರಿಯುವಂಥ ನದಿ ಆಗಿರುವುದರಿಂದ ಇದು ಸೀತಾ ನದಿಯ ಉಗಮ ಸ್ಥಾನ. ಹಾಗಾಗಿ ಸೀತಾ ನದಿ ಹುಟ್ಟುವಂತಹ ಜಾಗ ಕೂಡ್ಲು ತೀರ್ಥ. ಈ ಸೀತಾ ನದಿ ಮುಂದೆ ಸುವರ್ಣ ನದಿಯ ಜೊತೆ ಹೋಗಿ ಸೇರಿಕೊಳ್ಳುತ್ತದೆ. ಆ ಸುವರ್ಣ ನದಿ ಮುಂದೆ ಬ್ರಹ್ಮಾವರದಲ್ಲಿ ಸಮುದ್ರವನ್ನು, ಅರಬ್ಬಿ ಸಮುದ್ರವನ್ನು ಸೇರಿಕೊಳ್ಳುತ್ತದೆ. ಹಾಗಾಗಿ ಎಂಥ ಒಂದು ಸುಂದರವಾಗಿರ್ತಕ್ಕಂಥ ಜಾಗದಲ್ಲಿ ನಾವಿದ್ದೇವೆ ಅನ್ನುವಂಥದ್ದೇ ಭಾಳ ಸಂತೋಷ. ಇನ್ನೂ ಸ್ವಲ್ಪ ಹೊತ್ತು ಇರಬೇಕು ಅಂತ ಮನಸ್ಸಿದ್ರು ಕೂಡ ನಿಲ್ಲಕ್ಕಾಗ್ತಾ ಇಲ್ಲ. ಕಾರಣ 4 ಗಂಟೆಗೆ ಎಲ್ಲರೂ ಕೂಡ ಈ ಕಾಡಿಂದ ಹೊರಗಡೆ ಬರಲೇಬೇಕಾಗಿದೆ. ನೀವು ಬರುವವರಿದ್ದರೆ ನೆನ್ಪಿಟ್ಕೊಳ್ಳಿ, 9ರಿಂದ 4 ಗಂಟೆ ಒಳಗಡೆ ಬನ್ನಿ, 3 ಗಂಟೆ ಒಳಗಡೆ ಬನ್ನಿ. 3 ಗಂಟೆ ನಂತರ ಈ ಕಾಡಿನ ಒಳಗಡೆ ಪ್ರವೇಶ ಕೊಡುವುದಿಲ್ಲ. ನಡ್ಕೊಂಡು ಬರ್ತಾ ಇದ್ದೆ, ಬರಬೇಕಾದ್ರೆ ಒಂದು ಮರ ಬಿದ್ದೋಗಿದೆ. ಆ ಮರ ಬಿದ್ದೋಗಿ ಕೊಳ್ತು ಹೋಗಿದೆ, ಮಣ್ಣಲ್ಲಿ ಬೆರೀತಾ ಇದೆ. ಆದರೆ ಆ ಬೆರೀತಾ ಇರಬೇಕಾದ್ರೆ ಅದ್ರ ಮಧ್ಯದಲ್ಲಿ ಬೇರೆ ಬೇರೆ ಜೀವಿಗಳು ಅದರಲ್ಲಿ ಹುಟ್ಟುತ್ತಾ ಇತ್ತು, ಮಶ್ರೂಮ್ಸ್ ಹುಟ್ಟುತ್ತಾ ಇತ್ತು. ಆವಾಗ ನನಗೆ ಅನ್ನಿಸ್ತು, ಎಂಥ ವಿಶೇಷ ಈ ಪ್ರಕೃತಿಯಲ್ಲಿ ನಾವು ನೋಡ್ಬೋದು ಅಂತ ಹೇಳಿದ್ರೆ ಒಂದರ ಅಂತ್ಯ ಇನ್ನೊಂದರ ಹುಟ್ಟಿಗೆ ಕಾರಣ ಆಗುತ್ತೆ. ಹಾಗಾಗಿ ಕೆಲವು ಸರ್ತಿ ಕೆಲವು ವಿಚಾರಗಳು ಅಥವಾ ಕೆಲವು ವಸ್ತುಗಳು ಅಂತ್ಯ ಆಗಲೇಬೇಕಾಗ್ತದೆ, ಆವಾಗ ಮಾತ್ರ ಇನ್ನೊಂದು ಜೀವಿ ಹುಟ್ಟಬೇಕಾಗ್ತದೆ. ಈ ಎಲ್ಲ ವಿಷಯಗಳು ನಮಗೂ ಗೊತ್ತಿರ್ತದೆ. ಆದರೆ ಕೆಲವು ಸರ್ತಿ ಆ ವಿಚಾರಗಳನ್ನು ನೋಡುವಾಗ, ಆ ವಸ್ತುಗಳನ್ನು ನೋಡುವಾಗ ಮತ್ತೆ ನೆನಪಾಗ್ತದೆ. ನಿಮಗೂ ಒಂದು ಸರ್ತಿ ನೆನಪಾಗ್ಬೋದು. ಹಾಗಾಗಿ ಈ ಕಾಡಿಗೆ ಬರುವುದನ್ನು ಮರಿಲೇಬೇಡಿ. ಈ ಥರ ನೋಡ್ತಾ ಹೋದರೆ ನೋಡಿ ಮುಗಿಯದೇ ಇರುವಷ್ಟು ಜಾಗಗಳಿದ್ದಾವೆ. ಈ ಥರ ಹೇಳ್ತಾ ಹೋದರೆ ಹೇಳಿ ಮುಗಿಯದೇ ಇರುವಷ್ಟು ಕಥೆಗಳಿದ್ದಾವೆ. ಹಾಗಾಗಿ ಮುಂದಿನ ಊರು ನಿಮ್ಮ ಊರು. ಅಲ್ಲಿಯವರೆಗೆ ನಮಸ್ಕಾರ, ಟಾಟಾ, ಬಾಯ್ ಬಾಯ್.